KCET ರಿಸಲ್ಟ್ಸ್ ಫೈನಲಿ ಬಂದಿದೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್ ಹೂ ಹ್ಯಾವ್ ಗಾಟ್ ಗುಡ್ ರಿಸಲ್ಟ್ಸ್. ಹತ್ತಿರದಲ್ಲೇ ನೀವು ನಿಮ್ಮ ಡಿಸೈರ್ಡ್ ಕಾಲೇಜಲ್ಲಿ ಡಿಸೈರ್ಡ್ ಸೀಟ್ನ ತಗೋತಿರ್ತೀರಾ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ತುಂಬ ಜನಕ್ಕೆ ಅವ್ರು ಅನ್ಕೊಂಡಿರೋ ಥರ ರಿಸಲ್ಟ್ಸ್ ಬಂದಿಲ್ಲ. ದಟ್ ಮೀನ್ಸ್ ದ ರಿಸಲ್ಟ್ಸ್ ವರ್ ಬಿಲೋ ದೇರ್ ಎಕ್ಸ್ಪೆಕ್ಟೇಷನ್ಸ್. ಹೀಗಿರುವಾಗ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರೋಡ್ ಮ್ಯಾಪ್ ಸ್ವಲ್ಪ ಕ್ಲಿಯರ್ ಇರಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಟು ತನಕ ನೋಡೋದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ CET ರಿಸಲ್ಟ್ಸ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದ್ಕೊಂಡು ಬೇಜಾರಾಗಿ ಕೂತಿದ್ರೆ ಮೊದಲು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. NIIT ಕಾಲೇಜ್ ಬಗ್ಗೆ ಹೇಳಿ ಅಂತ ತುಂಬ ಜನ ನನ್ನ ಪ್ರೀವಿಯಸ್ ವೀಡಿಯೋಸಿಂದ ಕೇಳ್ತಾನೆ ಬರ್ತಾ ಇದ್ದೀರಾ. ಆ್ಯಂಡ್ ರೀಸೆಂಟಾಗಿ ಲಿಂಕ್ಡ್ಇನ್ ಚೆಕ್ ಮಾಡ್ತಿದ್ದೆ ಆಯಿತಾ. ಸೊ ಬಿಸ್ ಹ್ಯಾಕ್ ಅಂತ ಹೇಳಿ ಹೈದರಾಬಾದ್ನ ಟಿ ಹಬ್ಬಲ್ಲಿ ಒಂದು ಹ್ಯಾಕಥಾನ್ನ ಕಂಡಕ್ಟ್ ಮಾಡಿರ್ತಾರೆ. ಆ್ಯಂಡ್ ಸಚಿನ್ ಕೀರ್ತಿವಾಸು ಅನ್ನೋ NIITಯ ಫಸ್ಟ್ ಇಯರ್ ಸ್ಟೂಡೆಂಟ್ ಅಪ್ ಟು 1 lakh ಕ್ಯಾಶ್ ಪ್ರೈಸ್ ಜೊತೆಗೆ ಫಸ್ಟ್ ಪ್ರೈಸ್ನ ಬ್ಯಾಗ್ ಮಾಡ್ಕೋತಾರೆ. ಸೊ ಅದನ್ನ ನೋಡಿದಾಗ ಅನಿಸ್ತು, ಫಸ್ಟ್ ಇಯರಲ್ಲೇ ಸ್ಟೂಡೆಂಟ್ಸ್ ಈ ಥರ ಹ್ಯಾಕಥಾನ್ಸಲ್ಲಿ ವಿನ್ ಆಗ್ತಿದ್ದಾರೆ ಅಂತ ಅಂದರೆ ಯಾವ ಲೆವೆಲ್ ಗೈಡೆನ್ಸ್ ಕೊಡ್ತಿರ್ಬೋದು ಅಂತ. ಎಸ್, ಇಲ್ಲಿ 4 years BTech ಪ್ರೋಗ್ರಾಮ್ ಇನ್ CS ಆ್ಯಂಡ್ ಡೇಟಾ ಸೈನ್ಸ್ನ ಆಫರ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಂದರೆ ಇವರು ನಿಮಗೆ ಮಾರ್ಕ್ಸ್ ಮೇಲೆ ಅಷ್ಟೇ ಫೋಕಸ್ ಮಾಡಲ್ಲ. ಸ್ಕಿಲ್ಸ್, ಹ್ಯಾಕಥಾನ್ಸ್, ವರ್ಕ್ಶಾಪ್ಸ್, ಸೆಮಿನಾರ್ಸ್ ಈ ಥರ ಥಿಂಗ್ಸ್ ಮೇಲೆ ಫೋಕಸ್ ಮಾಡಿ ನಿಮಗೆ ಕಂಪ್ಲೀಟ್ಲಿ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನಿಮ್ಮನ್ನ ಅಲೈನ್ ಮಾಡಿಸ್ಬಿಡ್ತಿದ್ದಾರೆ. ಆ್ಯಂಡ್ ಸದ್ಯಕ್ಕೆ ಮಂಗಳೂರು, ಕೊಲ್ಲಾಪುರ್ ಮತ್ತು ಬ್ಯಾಂಗ್ಳೂರಲ್ಲಿ ಇವರು ಲೊಕೇಟ್ ಆಗಿದ್ದಾರೆ. ಆ್ಯಂಡ್ ಈ ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಅಂದರೆ ಇವ್ರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರೋ NATನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಎಕ್ಸಾಮಿನೇಷನ್ ಸಿಂಪಲ್ ಇರುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಟಾಪಿಕ್ಸ್ ಮೇಲೆ ಇರುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇವತ್ತೇ ಆ ಎಕ್ಸಾಮಿನೇಷನ್ಗೆ ರಿಜಿಸ್ಟರ್ ಆಗಿ ಸ್ವಲ್ಪ ಸಿಂಪಲ್ ಕ್ವಶನ್ಸ್ನ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡಿ. ನಾನೇನು ಇಲ್ಲಿ ಬಂದು ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ RVCEನೇ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳಕ್ಕೆ ಬಂದಿಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಫಸ್ಟ್ ಥಿಂಗ್, KCET ಎಕ್ಸಾಮಿನೇಷನಿಂದ ಅಲ್ಟಿಮೇಟ್ ಆಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು? ಇಸ್ ಇಟ್ ಸಮ್ ಸ್ಕಾಲರ್ಶಿಪ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್? ಇಲ್ಲ ಅಲ್ವಾ? ಇಟ್ಸ್ ಜಸ್ಟ್ ಅ ಸೀಟ್ ಇನ್ ಅ ಕಾಲೇಜ್. ಇಟ್ ಕ್ಯಾನ್ ಬಿ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಯಾವುದಾದ್ರೂ ಆಗಿರಲಿ. ಅಲ್ಟಿಮೇಟ್ಲಿ KCETಯಿಂದ ನಿಮ್ಗೊಂದು ಕಾಲೇಜಲ್ಲಿ ಸೀಟ್ ಸಿಗಬೇಕು. ಓಕೆನಾ? ಇದೊಂದು ಆನ್ಸರ್ ಮಾಡಿದ್ರಿ ಕರೆಕ್ಟಾಗಿ. ನೆಕ್ಸ್ಟ್, ಈ ಸೀಟ್ ಕೊಡೋಕ್ಕೆ ಜಸ್ಟ್ ನಿಮ್ಮ KCET ಸ್ಕೋರ್ನ ನೋಡ್ತೀಯಾರಾ ಅಥವಾ KCET ರ್ಯಾಂಕ್ನ ನೋಡ್ತೀಯಾರಾ? ಇಲ್ಲ ತಾನೇ? KCET ರ್ಯಾಂಕ್ ಕೊಟ್ಟ ತಕ್ಷಣ ಇವಾಗಲೇ ನಿಮ್ಮ ಕಾಲೇಜಸ್ ಅಲಾಟ್ ಆಗೋ ಹಾಗಿದ್ದಿದ್ರೆ ಆವಾಗ ನೀವು ಯೋಚನೆ ಮಾಡಬೇಕಿತ್ತು. ಬಟ್ ದ ಗೇಮ್ ಇಸ್ ನಾಟ್ ಯೆಟ್ ಓವರ್. ಟ್ರಸ್ಟ್ ಮೀ ಫ್ರೆಂಡ್ಸ್, ನೀವು ಇಲ್ಲಿ ಆಗಿರೋದು ಜಸ್ಟ್ 50% ಅಷ್ಟೇ. ಈ ರ್ಯಾಂಕ್ನ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಕೌನ್ಸಿಲಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಫಾರ್ ಆಲ್ ದ ಪೀಪಲ್ ಹೂ ಡೋಂಟ್ ನೋ ಅಬೌಟ್ ಇಟ್ ಆರ್ ಹೂ ಆರ್ ನಾಟ್ ಅವೇರ್ ಆಫ್ ಇಟ್, ಇವಾಗ ನಿಮ್ಮ ರ್ಯಾಂಕ್ ಏನು ಬಂದಿದೆ ಇದು ಮತ್ತು ನಿಮ್ಮ ಕಾಲೇಜ್ ಏನು ಸಿಗುತ್ತೆ ಅಥವಾ ಸೀಟ್ ಏನು ಸಿಗುತ್ತೆ ಅದೆರಡರ ಮಧ್ಯೆ ಕೌನ್ಸಿಲಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಆ್ಯಂಡ್ ಎಕ್ಸಾಮ್ ಆದ ತಕ್ಷಣ ಕೌನ್ಸಿಲಿಂಗ್ ನಡೆದು ಕೌನ್ಸಿಲಿಂಗ್ ಮೂಲಕ ನಿಮಗೆ ಆ ಸೀಟ್ ಸಿಗ್ತಿದೆ ಅಂತ ಅಂದರೆ ದಟ್ ಟೆಲ್ಸ್ ಕೌನ್ಸಿಲಿಂಗ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಜಸ್ಟ್ ಲೈಕ್ ಯುವರ್ ಎಕ್ಸಾಮಿನೇಷನ್ ಅಂತ. ಓಕೆ, ಇದಿಷ್ಟಂತೂ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು, ಇವಾಗ ಎಕ್ಸಾಮಲ್ಲಿ ಒಂದಷ್ಟು ಜನ ಚೆನ್ನಾಗಿ ಮಾಡಿರ್ತಾರೆ, ಚೆನ್ನಾಗಿ ಮಾಡಿರಲ್ಲ. ಅಥವಾ ಯಾವುದೋ ಒಂದು ಸ್ಪೋರ್ಟ್, ಕ್ರಿಕೆಟ್ ತಗೊಂಡ್ರೆ ಒಂದು ಮ್ಯಾಚಲ್ಲಿ ಸ್ವಲ್ಪ ಜನ ಚೆನ್ನಾಗಿ ಆಡಿರ್ತಾರೆ, ಸ್ವಲ್ಪ ಜನ ಚೆನ್ನಾಗಿ ಆಡಿರಲ್ಲ. ಅದೇ ಥರ ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲೂ ದೇರ್ ಆರ್ ಪೀಪಲ್ ಹೂ ಡೂ ಇಟ್ ವೆಲ್ ಅಥವಾ ಹೂ ಸರ್ಪಾಸ್ ಇಟ್ ವೆರಿ ವೆಲ್ ಆ್ಯಂಡ್ ದೇರ್ ಆರ್ ಪೀಪಲ್ ಹೂ ಮೇಕ್ ಮಿಸ್ಟೇಕ್ಸ್ ಹಿಯರ್. ಸೊ ಎಕ್ಸಾಮಲ್ಲಿ ಹೇಗೆ ಸ್ವಲ್ಪ ಜನ ಚೆನ್ನಾಗಿ ಮಾಡಿಕೊಂಡು ಎಡ್ಜ್ ತಗೋತಾರೆ, ಅದೇ ಥರ ಕೌನ್ಸಿಲಿಂಗಲ್ಲೂ ನೀವು ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಕರೆಕ್ಟ್ ಗೈಡೆನ್ಸ್ನ ತೊಗೊಂಡು ಮಾಡಿಕೊಂಡ್ರೆ ನೀವು ಸ್ವಲ್ಪ ಜನದ ಮೇಲೆ ಎಡ್ಜ್ ತೊಗೋಬೋದು. ಆ್ಯಂಡ್ ಇಲ್ಲಿ ನಾನು ನಿಮಗೆ ಎಷ್ಟೋ ಫುಲ್ ಕಮ್ಮಿ ರ್ಯಾಂಕ್ ಇರೋರಿಗೆ ನಾನು RVCEಲಿ CS ಕೊಡಿಸ್ತೀನಿ ಈ ಥರ ಎಲ್ಲ ಹೇಳ್ತಿಲ್ಲ. ಬಟ್ ಟ್ರಸ್ಟ್ ಮೀ, ನಿಮ್ಮ ರ್ಯಾಂಕ್ ಏನಿದೆ ಆ ರ್ಯಾಂಕ್ಗೆ ನೀವು ಯಾವ ಕಾಲೇಜ್ ಮತ್ತು ಯಾವ ಸೀಟ್ನ ಬೆಸ್ಟಾಗಿ ಡಿಸರ್ವ್ ಮಾಡ್ತೀರಾ ಆ ಸೀಟ್ನ ಕೊಡಿಸೋದು ನನ್ನ ಗ್ಯಾರಂಟಿ. ಸೊ ದಿಸ್ ಇಸ್ ದ ಗ್ಯಾರಂಟಿ ಫ್ರಮ್ ಮೈ ಎಂಡ್. ಇವನು ಯಾರು ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳ್ತೀಯಾನೆ ಅಂತ ನೀವು ಅನ್ಕೊಳ್ಳೋದಾದರೆ, ಲಾಸ್ಟ್ 3 yearsಯಿಂದ KCET ಕೌನ್ಸಿಲಿಂಗ್ಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದಾರೆ ಆ್ಯಂಡ್ ಪೀಪಲ್ ಆರ್ ರಿಯಲಿ ಗೆಟಿಂಗ್ ಇನ್ ಟು ಗುಡ್ ಕಾಲೇಜಸ್ ಆಫ್ಟರ್ ಮೈ ಗೈಡೆನ್ಸ್. ಸೊ ಆ ಎಕ್ಸ್ಪೀರಿಯನ್ಸ್ನ ನೀವು ಯೂಸ್ ಮಾಡ್ಕೋಬೇಕಷ್ಟೇ. ಸೊ ಯೂಸ್ ಮಾಡ್ಕೊಳ್ದೆ ನೀವು ಸುಮ್ಮನೆ ಬ್ಲೈಂಡಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಸುಮ್ಮನೆ ಬ್ಲೈಂಡಾಗಿ ಏನೋ ಒಂದು ಮಾಡಿದ್ರಿ, ಮುಗಿಸ್ದ ಕೆಲಸನ. ದಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲಿವರೆಗೂ ಆದರೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಿತ್ತು, ಕಷ್ಟ ಆಗ್ತಿತ್ತು, ಓಕೆ. ಬಟ್ ಇವಾಗ ಕೌನ್ಸಿಲಿಂಗ್ಗೆ ಜಸ್ಟ್ ನೀವು ನಾನು ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ಏನೇನು ಹೇಳ್ತೀನಿ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ನಿಮ್ಮ ಕೌನ್ಸಿಲಿಂಗಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅಷ್ಟೇ. ಈಸಿ ಅಲ್ವಾ? ಇಟ್ಸ್ ಅ ವೆರಿ ಈಸಿ ಟಾಸ್ಕ್. ಹೇಳ್ತಾ ಇದ್ದೀನಿ, ಸುಮ್ಮನೆ ಬ್ಲೈಂಡಾಗಿ ಮಾಡೋಕ್ಕೆ ಹೋಗಬೇಡಿ, ಯು ವಿಲ್ ರಿಗ್ರೆಟ್ ಇಟ್ ಅ ಲಾಟ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳೋ ಗೈಡೆನ್ಸ್ನ ತಗೊಳ್ಳಿ. ಬಿಕಾಸ್ ಆ ಗೈಡೆನ್ಸ್ ಇಸ್ ಸಮಥಿಂಗ್ ವಿಚ್ ಗಿವ್ಸ್ ಯು ಅ ಸೀಟ್, ನಾಟ್ ಯುವರ್ ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ಇಟ್ಸ್ ಯುವರ್ ಪರ್ಸನಲ್ ಇಂಟ್ರೆಸ್ಟ್. ಬಟ್ ನಾನೇನಕ್ಕೆ ಇಲ್ಲಿ ನೀವು ನೋಡಲೇಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಮಿಸ್ ಔಟ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ಅದನ್ನು ನೋಡಿಕೊಂಡು ನೀವು ನಾನು ಕೊಡೋ ಗೈಡೆನ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತು ಅಂತ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ನಿಮ್ಮ ರ್ಯಾಂಕ್ಗೆ ನಿಮ್ಗೆ ಇವಾಗ 10,000 ರ್ಯಾಂಕ್ ಬಂದಿದೆಯಾ, 10,000 ರ್ಯಾಂಕ್ಗೆ ಬೆಸ್ಟ್ ಪಾಸಿಬಲ್ ಸೀಟ್ ಯಾವುದು ಅದನ್ನ ನಿಮ್ಗೆ ಅಲೋಕೇಟ್ ಮಾಡಿಸೋದು ನನ್ನ ಜವಾಬ್ದಾರಿ. ಆ್ಯಂಡ್ ಇಟ್ ಕಮ್ಸ್ ವಿತ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ದಟ್ ಈವನ್ ಯು ಶುಡ್ ಫಾಲೋ ಎಕ್ಸಾಕ್ಟ್ಲಿ ವಾಟ್ ಐ ಟೆಲ್. ಸೊ ಅದಕ್ಕೋಸ್ಕರ ಮುಂದೆ ಪ್ಲ್ಯಾನ್ ಮಾಡ್ಕೊಳ್ಳೋಣ.
ಫರ್ದರ್ ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಅಂದರೆ ಲೈಕ್ ಕಂಪ್ಲೀಟ್ ಪ್ರೊಸೀಜರ್ ಇವಾಗಿಂದ ಹಿಡಿದು ನೀವು ನೆಕ್ಸ್ಟ್ ಕಾಲೇಜಿಗೆ ಸೀಟ್ ತೊಗೊಂಡು ಅಡ್ಮಿಷನ್ ಆಗೋವರೆಗೂ ನಿಮ್ಗೆ ಏನೇನು ಬೇಕೋ ಕಂಪ್ಲೀಟ್ ಎಲ್ಲದ್ರ ಬಗ್ಗೆ ಈ ಚಾನಲ್ ಅಪ್ಲೋಡ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಕೌನ್ಸ್ಲಿಂಗ್ ಕ್ಯಾನ್ ಬಿ ಅ ಗೇಮ್ ಚೇಂಜರ್. ಆ್ಯಂಡ್ ತುಂಬ ಜನ ಸ್ವಲ್ಪ ಕಮ್ಮಿ ರ್ಯಾಂಕ್ ಇದ್ರೂ ಒಳ್ಳೊಳ್ಳೆ ಕಾಲೇಜಸಲ್ಲಿ ಲೈಕ್ ಕೌನ್ಸ್ಲಿಂಗಲ್ಲಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ಮಾಡೋದಾಗಿರಲಿ, ಅಥವಾ ಕರೆಕ್ಟಾಗಿ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡೋದಾಗಿರಲಿ, ಅಥವಾ ಪ್ರೊಸೀಜರ್ಸ್ ಎಲ್ಲನೂ ಕರೆಕ್ಟಾಗಿ ಆನ್ ಟೈಮ್ ಕಂಪ್ಲೀಟ್ ಮಾಡೋದಾಗಿರಲಿ, ಇದೆಲ್ಲ ಮಾಡಿಕೊಂಡು ಲೈಕ್ ಕಮ್ಮಿ ರ್ಯಾಂಕು ಸ್ವಲ್ಪ ಚೆನ್ನಾಗಿರೋ ಕಾಲೇಜಸಲ್ಲಿ ಒಳ್ಳೊಳ್ಳೆ ಸೀಟ್ನ ಕೂಡ ತಗೊಂಡಿದ್ದಾರೆ. ಸೊ ನೀವು ಕೂಡ ಅದರಲ್ಲೇ ಒಬ್ರು ಆಗಬೇಕು ಈ ವರ್ಷ ಅಂತ ಅಂದರೆ ಲೈಕ್ ಆಲ್ರೆಡಿ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಐ ಆಮ್ ನಾಟ್ ಹಿಯರ್ ಟು ಗೇನ್ ಸಬ್ಸ್ಕ್ರೈಬರ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ವೀಡಿಯೋಸ್ನ ನೋಡಿಬಿಟ್ಟು ಅದರಿಂದ ಇಂಪಾರ್ಟೆಂಟ್ ಟೇಕ್ಅವೇಸ್ನ ಲಿಸ್ಟ್ ಡೌನ್ ಮಾಡಿಕೊಂಡು ಅದನ್ನ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ನೀವು ಯೂಸ್ ಮಾಡಲೇಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಇನ್ನೇನು ನಮ್ಮ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ ಬರುತ್ತೆ ಅದರಲ್ಲಿ ಒಂದು ಗೂಗಲ್ ಫಾರ್ಮ್ನ ಕೊಟ್ಟಿರ್ತೀನಿ. ನಿಮ್ಮ ರಿಸಲ್ಟ್ಸ್ ಏನಿದೆ ಅದು ಮತ್ತು ನಿಮ್ಮ ಒಪಿನಿಯನ್ ಏನಿದೆ ನನ್ನ ಗೈಡೆನ್ಸ್ ವೀಡಿಯೋಸ್ ಬಗ್ಗೆ ಅದನ್ನು ಕೂಡ ಅದರಲ್ಲಿ ಹಾಕಿ, ಸೊ ದಟ್ ಐ ಕ್ಯಾನ್ ಗೆಟ್ ಬೆಟರ್ ಡೇ ಬೈ ಡೇ. ಆ್ಯಂಡ್ ಆಲ್ಸೋ ಅಲ್ಲಿ ನಿಮ್ಮ ಡೀಟೇಲ್ಸ್ ತೊಗೊಂಡು ಅದರಿಂದ ನಾವು ವಾಟ್ಸಪ್ಪಲ್ಲಿ ಕಮ್ಯುನಿಟೀಸ್ ಮಾಡ್ಕೊಳ್ಳೋಣ, ಅಲ್ಲಿಂದ ಐ ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಇನ್ ಟಚ್ ವಿತ್ ಯು. ಸೊ ಅದ್ರ ಬಗ್ಗೆ ಎಲ್ಲ ಫರ್ದರ್ ವೀಡಿಯೋಸಲ್ಲಿ ಮತ್ತು ಕಮ್ಯುನಿಟಿ ಪೋಸ್ಟ್ನ ಕೂಡ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಸದ್ಯಕ್ಕೆ ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.